ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡ ತರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ ಮಟ್ಟಿಗೆ ಈಡೇರಿತ್ತು ಅನ್ನೋದು ಗೊತ್ತಿಲ್ಲ, ಒಂದು ಮಹತ್ವವಾದಂತ ನಿರ್ಧಾರ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ನ ರಾಷ್ಟ್ರೀಯ ನೇತಾ. ನಮಗೆ ಎಲ್ಲರಿಗೂ ಕೂಡ ಅನುಮಾನ ಇರುವಂತದ್ದು, ರಾಹುಲ್ ಗಾಂಧಿಯವರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಸ್ವತಂತ್ರವಾದಂತ ನಿರ್ಧಾರ ತಗೊಳ್ಳಕ್ಕೆ ಅವಕಾಶ ಕೊಡ್ತಾರ ಇಲ್ಲ ಅಂತೇಳಿ. ರಾಹುಲ್ ಗಾಂಧಿ ಅವರು ಇಲ್ಲದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಇರಲಿಲ್ಲ. ಅವರನ್ನ ಭೇಟಿ ಆದ ಕೆಲವೇ ಕ್ಷಣಗಳಲ್ಲಿ ನಮ್ಗೆಲ್ಲರಿಗೂ ಮಾಹಿತಿ ಬಂದಿರೋ ತಮ್ಮ ಮೂಲಕ ರಾಜೀನಾಮೆ ಕೊಡೋ ಖಾತೆ ಕೆಪಿಸಿಸಿ ಪ್ರೆಸಿಡೆಂಟ್ ಇದ್ದಾಗಲೂ ಕೂಡ ಹೈಕಮಾಂಡ್ ದಲಿತ ಜನಾಂಗಕ್ಕೆ ದ್ರೋಹ ಬಂದಿದೆ. ಈಗ ಪರಿಪಕ್ವ ಕಾಲ ಬಂದಿದೆ. ಯಾವುದೇ ಕಾರಣಕ್ಕೂ ನೀವು ದಲಿತರಲ್ಲದೆ ಬೇರೆ ಯಾರನ್ನಾದರೂ ನೀವು ಮುಖ್ಯಮಂತ್ರಿ ಆದರೆ ದಲಿತ ಜನಾಂಗದ ಸಿಟ್ಟು ಎಲ್ಲಿ ಬರುತ್ತೆ, ಅದರಲ್ಲಿ ಕಾಂಗ್ರೆಸ್ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡೋಕ್ಕಾಗಲ್ಲ. ಅಂತ ಸ್ಥಿತಿಯಲ್ಲಿ ನಾವು ತಲುಪಿದ್ದೀವಿ. ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ದಲಿತ ದ್ರೋಹಿಯಾಗಿ ಇರ್ತಾರೋ ಇಲ್ಲ ದಲಿತ ಪರವಾಗಿರ್ತಾರೋ, ದಲಿತ ಜನಾಂಗಗಳೇ ಕಾಂಗ್ರೆಸ್ ಅನ್ನ ತುಳಿದು ಮಾಡತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅನ್ನೋ ಮಾತನ್ನ ನಾವು ಸ್ಪಷ್ಟವಾಗಿ ಸವಾಲಾಗಿ ಹೇಳ್ತಾ ಇದ್ದೀವಿ. ಇಡೀ ದಲಿತ ಜನಾಂಗ ಇವತ್ತು ಎಚ್ಚೆತ್ತುಕೊಂಡಿದೆ. ಈ ಹಿಂದಿನ ದಿನಗಳಲ್ಲಿ ಇದ್ದಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತು ವಿಶೇಷವಾಗಿ ಕಾಂಗ್ರೆಸ್ 80% ಏನಾದರೂ ಗೆಲ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿದ್ರೆ ದಲಿತ ಓಟ್ಗಳಿಲ್ಲ. ಇವತ್ತು ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿ 8 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿದ್ದಾದ್ಮೇಲೆ ಅಹಿಂದದಲ್ಲೇ ಇರ್ತಕ್ಕಂಥ ದಲಿತ ಜನಾಂಗಗಳು ಯಾಕೆ ಈ ರಾಜ್ಯವನ್ನ ಆಳಬಾರದು, ಯಾಕೆ ಪರಮೇಶ್ವರ್ ಬಗ್ಗೆ, ಖರ್ಗೆ ಬಗ್ಗೆ, ಮುನಿಯಪ್ಪ ಬಗ್ಗೆ, ಜಾರಕಿಹೊಳಿ ಬಗ್ಗೆ ನಾವು ಅಗತ್ಯ ಇಲ್ಲ ಅಥವಾ ಅವರು ಆಡಳಿತ ನಡೆಸಕ್ಕಾಗಲ್ಲ ಏನಾದ್ರು ಹೈಕಮಾಂಡ್ಗೆ ಅಪನಂಬಿಕೆ ಇದ್ರೆ ಆ ಅಪನಂಬಿಕೆಯನ್ನ ಬಿಟ್ಟಾಕಿ ನಂಬಿಕೆ ಅವರ ಮೇಲೆ ವಿಶ್ವಾಸನ ತೋರಿಸಿ. ಇಲ್ಲಾಂದ್ರೆ ಹೈಕಮಾಂಡ್ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ವಿಶ್ವಾಸ ದ್ರೋಹಿ, ದಲಿತ ದ್ರೋಹಿ ಅಂತ ನಾವು ಘೋಷಣೆ ಮಾಡಬೇಕಾಗ್ತದೆ ನಾವು ಅಂತ ಹೇಳಿ ಈಗ ಈ ಶಿವಶಂಕರ್ ವ್ಯವಸ್ಥೆಯಲ್ಲಿದ್ದೀವಾ, ಪ್ರಜಾಪ್ರಭುತ್ವದ ಹೆಸರಿನ ಒಂದು ಸರ್ವಾಧಿಕಾರಿ ನಿರ್ಣಯ ತಗೊಳ್ಳೋ ವ್ಯವಸ್ಥೆಯಲ್ಲಿದ್ದೀವಾ ಅಂತ ನಮ್ಗೆ ಆತಂಕ ಕಾಡ್ತಾ ಇದೆ. ಇವತ್ತು ಯಾವುದೇ ರಾಜ್ಯದಲ್ಲಿ ಚುನಾಯಿತ ಶಾಸಕರುಗಳ ಅನುಮತಿ ಇರ್ತೇನೆ ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ಸಂವಿಧಾನ. ಅದು ಇವತ್ತು ಏನಾಗ್ತದೆ, ಯಾರೋ ಒಬ್ರು ಹೇಳ್ತಾರೆ, ಇನ್ಯಾರೋ ಒಬ್ರು ಆಗ್ತಾರೆ ಅಂದ್ರೆ ಎತ್ತ ಸಾಗಿದೆ ನಮ್ದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ ತಾವೆಲ್ಲ ಪ್ರಜ್ಞರಿದ್ದೀರಿ, ಮಾಧ್ಯಮ ಮಿತ್ರರಿಂದನೇ ಇವತ್ತು ಸಮಾಜದಲ್ಲಿ ಏನಾದ್ರು ಅಲ್ಪ ಸ್ವಲ್ಪ ಸ್ವಾಸ್ಥ್ಯ ಇದ್ರೆ, ಸಾಮಾಜಿಕ ಸ್ವಾಸ್ಥ್ಯ ಇದ್ರೆ, ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗೆ ಅಡಿಪಾಯ ಇರೋದು ದಲಿತ ಸಮುದಾಯ. ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ನಿರ್ಮಾಣ ಆಗಿದೆ ಅಂದ್ರೆ ದಲಿತರಿಂದನೇ. ಆಕ್ಚುಲಿ ಇವತ್ತು ರಾಜ್ಯದಲ್ಲೂ ಕೂಡ ಎಲ್ಲ ಜಾತಿಯವರು ಮುಖ್ಯಮಂತ್ರಿಗಳಾಗಿದ್ದಾರೆ. ನಮಗೆ ಸುಮಾರು ಸತಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಹೈಕಮಾಂಡ್ ಅಲ್ಲಿ. ಇವಾಗ ರಜಪೂತ ಸಮುದಾಯದವರು ಆಗಿದ್ದಾರೆ, ಎಲ್ಲ ಸಮುದಾಯದವರು ಆಗಿದ್ದಾರೆ. ಆದ್ರೆ ಸಂಖ್ಯೆಯಲ್ಲಿ ಹೆಚ್ಚಿರುವಂತ ದಲಿತರೇ ಮುಖ್ಯಮಂತ್ರಿಗಳಾಗ್ತಾ ಇಲ್ಲ ಅನ್ನೋ ಒಂದು ಆತಂಕ ದಲಿತ ಸಮುದಾಯಕ್ಕಿದೆ. ಇವತ್ತು 24.5% ಇರುವಂತ ಜನಸಂಖ್ಯೆಯಲ್ಲಿ ಇವತ್ತು 2% ಇರೋರು, 3% ಇರೋರು, 5% ಇರೋರು, 7% ಇರೋರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡುವಂತ ಒಂದು ಹೈಕಮಾಂಡ್ ಮತ್ತು ಯಾವುದೇ ರಾಜಕೀಯ ಪಕ್ಷಗಳು 24% ಇರುವಂತ ದಲಿತರಿಗೆ ಯಾಕೆ ಮಾಡ್ತಿದ್ದಾರೆ? ಬಹುಶಃ ನಮ್ಗೇನ್ ಅನ್ಸುತ್ತೆ, ದಲಿತರು ಇರೋದೇ ಕಸ ಗುಡ್ಸಕ್ಕೆ, ದಲಿತರು ಕೊರತೆ ಹಿಡ್ಕೊಂಡು ಕಸ ಗುಡಿಸ್ಬೇಕೆ ಹೊರತು ಆಡಳಿತ ಮಾಡೋದಕ್ಕೆ ನೀವು ಯೋಗ್ಯರಲ್ಲ ಅನ್ನೋದನ್ನ ಎಲ್ಲ ಪಕ್ಷಗಳವರು ಕರ್ನಾಟಕದಲ್ಲಿ ಸಾಬೀತನ್ನ ಪಡಿಸಿದೆ. ಒಟ್ಟಾರೆ ಕರ್ನಾಟಕದ ಎಲ್ಲ ಜನರಲ್ಲೂ ಶಾಂತಿಯನ್ನ ಉಂಟು ಮಾಡಬೇಕು ಅನ್ನೋ ಫೀಲ್ ಇದ್ರೆ, ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಫೀಲ್ ಇದ್ರೆ ದಯಮಾಡಿ, ಇನ್ನು ಯಾರು ಅಂತ ಡಿಸೈಡ್ ಮಾಡಿಲ್ಲ, ಅದು ಕಿಚನ್ ಏನ್ ಡಿಸೈಡ್ ಆಗೋದು, ಏನ್ ಡಿಸೈಡ್ ಆಗೋದು ಡ್ಯಾಶ್ ಡ್ಯಾಶ್ ಡ್ಯಾಶ್. ನಮ್ಮ ಒಂದು ಹಕ್ಕಿದೆ, ಬಡವರ
ಇರುವುದು ನಿಜವಾಗೂ ಒಳ್ಳೆಯದಲ್ಲ. ಯಾವುದು ಬಡವರು ಏನಾದ್ರು ಕೋಪ ನೆತ್ತಿಗೆ ಏನೇನಾಗಿದೆ ಅಂತ ಗೊತ್ತಾಗಿದೆ. ನಮಗೂ ಅಸ್ತ್ರಗಳಿದೆ. ಶಾರ್ಟ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ, GBA ಚುನಾವಣೆ ಬರ್ತಿದೆ, ZP ಚುನಾವಣೆ ಬರ್ತಿದೆ, 28 ಚುನಾವಣೆ ಬರ್ತಿದೆ. ಕಡುಬು ತೆರೆಯೋದೊಳಗೆ ಕಾಲ ಓಡ್ಬಿಟ್ಟಿರುತ್ತೆ. ಮನುಷ್ಯ ನಿಧಾನ ಆಗಿರ್ಬೋದು, ಕಾಲ ನಿಧಾನ ಆಗಿಲ್ಲ. ನಮಗೂ ಕೂಡ ಗೊತ್ತಿದೆ. ದಯವಿಟ್ಟು ತಾಳ್ಮೆಗೆ ಪರೀಕ್ಷೆ ಮಾಡದೇನೆ ರಾಜ್ಯದಲ್ಲಿ ದಲಿತರು ಒಂದು ಅವಕಾಶ ಕೊಡ್ಲಿ. ಸ್ವಲ್ಪ ಎದೋಳಿ ಅಣ್ತಂದ್ರೆ ದಯವಿಟ್ಟು ಎದೋಳಿ. ಕೇಳಿ ನಿಮ್ಮ ಹೈಕಮಾಂಡ್ಗೆ, ನೀವು ಜನಪ್ರತಿನಿಧಿಗಳು ಜನರಿಂದ ಆಯ್ಕೆ ಆಗಿರುವಂತವರು ಆಯ್ಕೆ ಆಗಬಹುದು ಅಂದ್ಬಿಟ್ಟು ಗುಲಾಬರ್ ತರ ಯಾಕಿರ್ತೀರಿ? ನೀವು ಗುಲಾಬರ್ ತರ ಯಾಕಿರ್ತೀರಿ? ಬೇಡಿ. ನಿಮ್ಗೂ ಸ್ವಾಭಿಮಾನ ತೋರಿಸಿ ಬಾಬಾ ಸಾಹೇಬರು ಕೊಟ್ಟಿರುವಂತ ಮತದಾನದ ಹಕ್ಕನ್ನು ಸದುಪಯೋಗ ಪಡಿಸ್ಕೊಡಿ. ಜನಪ್ರತಿನಿಧಿಗಳಾಗಿ ಜನರ ಭಾವನೆಗಳಿಗೆ ಸ್ಪಂದಿಸಿ. ಜಿ ಪರಮೇಶ್ವರ್ ಅವರ ಬಗ್ಗೆ 8 ವರ್ಷಗಳ ಕಾಲ ಈ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿದ್ದು, ಸುಮಾರು 8 ವರ್ಷಗಳ ಕಾಲ ಗೃಹ ಸಚಿವರಾಗಿ ಉತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಸಮಾಪ್ತ ನಾಯಕ, ಅಜಾತ ಶತ್ರು, ಅದ್ರ ಜೊತೆಗೆ ಅನುಭವವುಳ್ಳಂತಹ ವ್ಯಕ್ತಿ, ಪ್ರಾಮಾಣಿಕತೆ ಇದೆ, ಸಾಮಾಜಿಕ ಪರಿಕಲ್ಪನೆ ಇದೆ. ಪಕ್ಷಕ್ಕಾಗಿ ತನ್ನೆಲ್ಲ ಸರ್ವಸ್ವವನ್ನು ದಾರಿಯಾದಂಥ ವ್ಯಕ್ತಿ 2013ರಲ್ಲಿ ಅವರು ಸೋಲನ ಕಾರಣವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಗೆದ್ದರು. ಹಾಗಾಗಿ ಈ ರಾಜ್ಯದ ನಮ್ಮವರೇ ಆದಂಥ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿದ್ದಾರೆ. ಈಗಲೂ ಕಾಲ ಮಿಂಚಿಲ್ಲ. ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ 2 ಅವಧಿಗೆ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದು ದಲಿತರಿಂದ. ಮತ್ತೊಮ್ಮೆ ನೀವೆಲ್ಲರೂ ಪರಿಶೀಲನೆ ಮಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾನು ನೇರವಾಗಿ ಒತ್ತಾಯವನ್ನು ಮಾಡ್ತೀನಿ. ಪ್ರಾರಂಭದ ನಾಯಕರಾದ ಯಕ್ಷಾಮಿ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಹೋರಾಟ ಮುಂದುವರಿತಾನೆ ಇದೆ. ಈಗ ತಾರ್ಕಿಕ ಹಂತಕ್ಕೆ ಬಂದಿದೆ. ಬಹುಶಃ ನಾವು ಪತ್ರಿಕಾಗೋಷ್ಠಿಗಳ ಮುಂದೆ ರಾಹುಲ್ ಗಾಂಧಿ ಅವರು ಹೋದ ಕಡೆ ಬಂದ ಕಡೆ ಎಲ್ಲರೂ ಪುಸ್ತಕದಲ್ಲಿ ನಿಂತಲ್ಲಿ ಓದಲ್ಲಿ ಬಂದರೆ ಸಂವಿಧಾನ ಬುಕ್ ಇಟ್ಕೊಂಡಿದ್ದಾರೆ. ಆ ಸಂವಿಧಾನ ಬುಕ್ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಅವ್ರಿಗೂ ಗೊತ್ತಿದೆ. ಅದಕ್ಕೆ ಏನಾದ್ರು ಗೌರವ ಕೊಡ್ಬೇಕಂದ್ರೆ CLP ನಾಯಕರನ್ನ CLP ಸಭೆಯಲ್ಲಿ ಶಾಸಕರ ಅಭಿಪ್ರಾಯ ತೆಗೆದು, ಶಾಸಕರ ಒಮ್ಮತದ ಅಭಿಪ್ರಾಯ ತೆಗೆದು ದಲಿತರ ಪರದ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅವಕಾಶ ಮಾಡಿಲ್ಲ ಅಂತಂದ್ರೆ 2028ರಲ್ಲಿ ಇದೇ ನಮ್ಮ ಯಕ್ಷಾಮಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ತಿರುಗಾಡಿದ್ದು ಕಾಂಗ್ರೆಸ್ ಪಕ್ಷ ಪತನ ಆಗೋದು ಖಚಿತ ಆಗುತ್ತೆ. ಇದು ಏನು ಸವಾಲು? ನಾಳಿನ ಜನರ ಪರವಾಗಿ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ನಾವು ಕೇಳ್ಕೊಳ್ಳಂತ ಮನವಿ, ಇದೇನ ಅವರು ಕೇಳಿ ಅಥವಾ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದಲಿತರಂತೂ ಕಾಂಗ್ರೆಸ್ ಜೊತೆ, ಮೈನಾರಿಟಿ ಕಾಂಗ್ರೆಸ್ ಜೊತೆ ಯಾರು ಇರಲ್ಲ ಅಂತ ಘಂಟಾಘೋಷವಾಗಿ ಈ ವೇದಿಕೆಯಿಂದ ನಮ್ಮ ಎಕ್ಸಾಮಿನ ಪರವಾಗಿ ನಾವೆಲ್ಲರೂ ಹೇಳ್ತೀವಿ. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಈ ಸಮಯದಲ್ಲಿ ನೀವು ದಲಿತರನ್ನೇ ಯಾರನ್ನ ಮಾಡಿ ದಲಿತನ ಮಾಡಲೇಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಮಾಡುವಂತ ಸಂದರ್ಭದಲ್ಲಿ ಬೇರೆಯವರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ರೈಲ್ವೆ ಜನರಿಗೆ ಅದಕ್ಕೆ ಹೆಚ್ಚು ಮಾಹಿತಿ 56,000 ಹುದ್ದೆ ತುಂಬಲೇಬೇಕು. 56,000 ಹುದ್ದೆ ತುಂಬುವಂತ ಸಂದರ್ಭದಲ್ಲಿ ಆ ನಿರುದ್ಯೋಗಿಗಳಿಗೆ ವಯಸ್ಸಾಗ್ತಾ ಇರುತ್ತೆ. ಈ ಮತ್ತೆ ನೀವು ಯಾರನ್ನೇ ಬೇರೆಯವರು ಮುಖ್ಯಮಂತ್ರಿ ಮಾಡ್ಕೊಂಡ್ರೆ ಮತ್ತೆ ನೀವು ಸದಾಶಿವ ಆಯೋಗ ಸ್ಟಡಿ ಮಾಡಬೇಕು, ಮಾಧುಸ್ವಾಮಿ ಆಯೋಗ ಸ್ಟಡಿ ಮಾಡಬೇಕು, ಮತ್ತೆ ನಾಗಮೋಹನ್ ದಾಸ್ ಆಯೋಗ ಸ್ಟಡಿ ಮಾಡಬೇಕು, ಈ ಒಳಗಿಸಲಾಗಿರ್ತಕ್ಕಂಥ ಜಟಿಲ ಸಮಸ್ಯೆಗಳನ್ನು ಸ್ಟಡಿ ಮಾಡಬೇಕು. ಇಲ್ಲಿ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ನಮಗೆ ಭರವಸೆ ಇಲ್ಲ. ಆ ಕಾರಣಕ್ಕೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತಕ್ಕಂಥವ್ರು ಈ 5 ಜನ ದಲಿತ ಮಂತ್ರಿಗಳು. ಅದರಲ್ಲಿ ಬಹಳ ಸೀನಿಯರ್ ಆಗಿದ್ದಂತ ಪರಮೇಶ್ವರ್ ಸಾಹೇಬ್ರಿಗೆ ಕಾಂಗ್ರೆಸ್ ಕಟ್ಟಿದಂತವರು ನಮ್ಮ ಎಲ್ಲ ಒಟ್ಟಾಭಿಪ್ರಾಯದಂತೆ. ಹಾಗಾಗಿ ಅವ್ರಿಗೆ ಮುಖ್ಯಮಂತ್ರಿ ಆಗ್ಲೇಬೇಕು. ಆಗ್ಲಿ ಒಂದು ವೇಳೆ ಕೊಡ್ಲಿಲ್ಲ ಅಂತಂದ್ರೆ 80 ವರ್ಷದಿಂದ ಓಟ್ ಹಾಕ ಬಂದಿದ್ವಿ ಈ ದಲಿತ ಸಮುದಾಯ. 80 ವರ್ಷ. ನಾಳೆ ಚುನಾವಣೆ ಆಗ್ಲಿ, ನೀವು ಓಟೇ ಕೇಳ್ಬೇಡಿ. ಕಣ್ಣು ಮುಚ್ಕೊಂಡು ನಮ್ಮ ಜನ ಹೋಗಿ ಕಾಂಗ್ರೆಸ್ ಓಟ್ ಹಾಕೊಂಡು ಬರ್ತಾರೆ. ನೀವು ಓಟೇ ಕೇಳ್ಬೇಡಿ. ಹೈಕಮಾಂಡ್ ಪೂರೈಸಿಲ್ಲ ಅಂದ್ರೆ ಅವರಿಗೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಎಲ್ಲೂ ಕರ್ನಾಟಕದಲ್ಲಿ ಸಣ್ಣ ಒಂದು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಅನ್ನು ಗೆಲ್ಲಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಇವತ್ತು ದಿನ ಪತ್ರಿಕಾಗೋಷ್ಠಿ ಕರೆದುಕೊಂಡಂತಹ ಉದ್ದೇಶ ನಮ್ಗೆಲ್ಲರೂ ಗೊತ್ತಿದೆ.
ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಸ್ಥಾನ ನಮ್ಮ ದಲಿತ ಸಮುದಾಯಕ್ಕೆ ಕೊಡಬೇಕು ಅಂತ. ಈಗಾಗಲೇ ರಾಜ್ಯದಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಮೂಲತಃ ಕಾರಣ ನಮ್ಮ ದಲಿತ ಸಮುದಾಯ. ದಲಿತ ಸಮುದಾಯದ ವೋಟ್ ಅನ್ನು ಹಾಕಿಸ್ಕೊಂಡು ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಬೆನ್ನಿಂದ ಚೂರಿ ಆಗ್ತಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯಗಿಡಿನ ಸಂಗತಿ. ಇವಾಗ ಏನಾದ್ರು ದಲಿತ ಮುಖ್ಯಮಂತ್ರಿ ಸ್ಥಾನ ನಮ್ಮ ದಲಿತರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ 2028ಕ್ಕೆ ಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಧೂಳಿಪಟ ಮಾಡುವ ಕೆಲಸಕ್ಕೆ ನಾವೆಲ್ಲರೂ ಸಹ ಕೈ ಹಾಕ್ತೀವಿ ಅಂತ ಈ ವೇದಿಕೆ ಮೂಲಕ ನಾನು ಅವರು ಕರ್ಕೊಂಡೆಲ್ಲ ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಏನು 75 ವರ್ಷವಾದರೂ ನಮಗೆ ಮಾನ ಮರ್ಯಾದೆ ಕರ್ಕೊಂಡ್ಬಂದ್ರೆ ನೀವು ಅಟ್ಲೀಸ್ಟ್ ಇಂಟೆಲೆಕ್ಚುಯಲ್ ಪೊಲಿಟಿಷಿಯನ್ಸ್ ಬೇಕಾದ ನಮಗಿದ್ದಾರೆ. ಆಳ್ವಿಕೆ ಮಾಡುವಂತ ಕೆಪಾಸಿಟಿ ಇದ್ದು ನಮಗೆ ಒಂದು ಚಾನ್ಸ್ ಕೊಟ್ಟಿರಬಾರ ಅನ್ನೋದು ನನಗೆ ಈಗ ದುಃಖಕರವಾದ ಸಂಗತಿಯಾಗಿದೆ. ನಾವು ಎಷ್ಟೋ ಹಾಡುಗಳೆಲ್ಲ ಬರೆದಿದ್ವಿ, ಹಾಡಿದೀವಿ, ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ರು ನಮ್ಗೆ ಅಂತ ಹೇಳಿ ಈಗ ಡೈರೆಕ್ಟ್ ಆಗಿ ಎಲ್ಲಾ ಪ್ರಾಕ್ಟೀಸ್ ಮಾಡ್ತಾ ಇದೀವಲ್ಲ, ಮಾಡ್ತಾ ಇರೋದು ನೋಡ್ತಾ ಇದೀವಲ್ಲ. ಇನ್ನು ಟೈಮ್ ಇದೆ. ದಲಿತ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡೋದು ಈ ಸರ್ಕಾರದ ಬದ್ಧವಾಗಿರ್ಬೇಕು, ಮಾಡಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ. ಇವತ್ತು ಹೋರಾಡ್ತಾ ಇದ್ದಾರಲ್ಲ, ಆ ಓಟಿನ ಅರ್ಥವನ್ನ ಇವತ್ತು ನಾವು ಜನಗಳಲ್ಲಿ ಜಾಗೃತಿ ಮೂಲಕ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಬೇಕಾಗುತ್ತೆ. ನಾನು ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ, ದಲಿತ ಮುಖ್ಯಮಂತ್ರಿ ಕೊಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಕರೆ ಕೊಡ್ತೀವಿ ಅಂತ ಹೇಳಿ ಈಗ ನಿನ್ನೆ ಕೂಡ ಹೇಳಿ ಪರಮೇಶ್ವರ್ ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಖರ್ಗೆ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ನೇಮಕ ಮಾಡಿ. ರೈತು ಆಮೇಲೆ ಜಾರಕಿಹೊಳಿ ಅವರು ಕಂಪನಿ ಅಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಅವರಲ್ಲೇ ಕಿಚ್ಚಿಲ್ಲ, ಅವರಲ್ಲೇ ಸ್ವಾಭಿಮಾನ ಇಲ್ಲ ಅಂದ್ರೆ ನೀವು ಹೋರಾಟಗಾರರು ಏನ್ ಮಾಡ್ತೀರಾ? ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಹೈಕಮಾಂಡ್ ನ ದಲಿತ ವಿರೋಧಿ ನೀತಿಯಿಂದ ಕೆಲವರು ಎದುರ್ತಾ ಇದ್ದಾರೆ, ಎಲ್ಲರೂ ಎದುರ್ತಾ ಇಲ್ಲ. ಪರಮೇಶ್ವರ್ ಅವರು ಓಪನ್ ಆಗಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೆ ಅವರು ಅಸಹಾಯಕರಾಗಿ ಕೂತ್ಕೊಂಡು ನಾನು ಮುಖ್ಯಮಂತ್ರಿ ಹುದ್ದೆಗೆ ಬರಲ್ಲ ಅಂತ ಹೇಳಿಲ್ಲ. ಅವರು ದಲಿತ ಪರ ಇದ್ದಾರ ಇಲ್ಲ ಅನ್ನೋದನ್ನ ನಾವು ಹೆಸರು ಹೇಳಿ ಅವರು ಸವಾಲ ಇದೆ. ಧನ್ಯವಾದ.